ಶುಂಠದ ಬೆರಿಗೆ ಆ ಗಂಗರ ಬರೆಂಬ ಮೋದ ಬೆರಗಲೆಂಬ ಶಾಟಿಗಟ್ಟಿದೆಯಾ? ಹೌದು ತಮ್ಮಯ್ಯ.
ತಮ್ಮಯ್ಯ ಇನ್ನು ಒಲಿದರೆ ನಾರಿ ಮುನಿದರೆ ಮಾರಿ ಅಂತ ಹೇಳಿದನಲ್ಲ ತಮ್ಮಯ್ಯ. ಅಕ್ಕಯ್ಯ ಅರಮನೆಯಲ್ಲಿರುವ ವೈಯಾರಿಯನ್ನು ಎನ್ನ ಹರಮನೆಯ ದಾರಿಗಂಬಿಡಿಗಿಸುವ ಎಲ್ಲ ಪ್ರಾಣವನ್ನು ಪೂರ್ವಯಿಸು. ಹೌದು ತಮ್ಮಯ್ಯ. ನಿನಗೆ ಇರುವವನಕ್ಕ ತಮ್ಮಯ್ಯ ಅಕ್ಕಯ್ಯ ನಿನಗೇನು ಲೆಕ್ಕ ಎಂದು ಹೇಳಿದೆ. ಅಷ್ಟು ನನಗೆ ಗೊತ್ತಿರುವುದು ತಮ್ಮಯ್ಯ. ನಿನಗೆ ಗೊತ್ತಾಗುವುದಿಲ್ಲ ತಮ್ಮಯ್ಯ, ನೀನಿಂದ ಚಿಕ್ಕವನು. ನಾನು ಚಿಕ್ಕವನು ಆದ ಕಾರಣ ನಿನ್ನನ್ನು ಕೇಳುತ್ತಿರುವನಕ್ಕಯ್ಯ. ತಮ್ಮಯ್ಯ ಅವಳ
ಅಗ್ರಜೇ ಭಕ್ತವ ಚರಣವಾದ ಶ್ರೀ ಹರಿಯುವ ಲಕ್ಷ್ಮಿಯಂತಂದು ತನ್ನ ಲಕ್ಷ್ಮ ಸ್ಥಳದಲ್ಲಿ ಹೆಚ್ಚಿಕೊಂಡನು ಶ್ರೀ ಅಗ್ರಜೇ ಶ್ರೀ ಮೂರ್ತಿಗಳ ಕುಳಿತು ನೀಪನೆ ಮಾಡುವುದ ಬಗ್ಗೆ ಅಕ್ಷಯ್ಯ ಅದೇ ಬರಹವನ್ನು ಇರುವುದು ಯಾರಿಂದಲೂ ಸಾಧ್ಯವಿಲ್ಲ. ಈ ಸ್ತ್ರೀಯನ್ನು ಎಲ್ಲಗೆ ವಶ ಮಾಡಿರುವ ಖಂಡಿಯ ಅಕ್ಕಯ್ಯ
ಕಳಿಸಬೇಕೆಂದು ಹೇಳಬೇಕೆ? ಅವಳಕ್ಕಯ್ಯ ಹೇಗೆ ಕಳಿಸಿವೆ ಸೋದರ ಸಹೋದರಿ? ಕಳಿಸಿದರೆ ಹಾಲು ಸಕ್ಕರೆಯಂತೆ ಅವಳಕ್ಕಯ್ಯ ಅಕ್ಕಯ್ಯ ಮಾತು ತರುವ ಹೇಗೆ ಕಳಿಸುವಿಯಾ ನನ್ನ ಅಕ್ಕಯ್ಯ ಎಂದು ಕೇಳಿದೆಯಾ? ಅವಳಕ್ಕಯ್ಯ ಸಹೋದರಿ ಮಧು ತರುವ ನೆಪವನ್ನು ಮಾಡಿ ನಿನ್ನ ಗರಡಿಂದಕ್ಕೆ ಕಳಿಸುವೆ. ಸಂತೋಷದಿಂದ ನಿನ್ನ ಗರಡಿಗೆ ತೆರಳುವಂತನಾಗಿ ಸೋದರ ನೀನೇ ನನಗೆ ನೀರಾಗಿ ನೀನು ಎಲ್ಲ ನುಡಿಯನ್ನು ಕೇಳು. ಅಕ್ಕರಿಗಿಂತ ಈ ಚಿಕ್ಕ ಬೋರಿಗ ಲಾವಣ್ಯವು ನೋಡಲು ಬಹು ಚಂದ. ಹೌದು ತಮ್ಮಯ್ಯ. ಈ ಮಂದಗಾಮಿಗೆ ನೋಡಲೇಬೇಕಂತ ಆಪಾಪ ಉಂಟಾಗಿ ಮೊದಲೇರಿದ ಧರ್ಮದಿಂದ ಆದರೆ ಇದನ್ನು ಪರಿಹರಿಸಲೇಬೇಕು ನೀನು ಉಪಯಾಂತ್ರದಿಂದ. ಇಲ್ಲವಾಗಿದೆ ನಾನು ಖಂಡಿತವಾಗಿ ಉಳಿಯಲಾರು ನೀನಿಲ್ಲ ತಮ್ಮಯ್ಯ. ಅಕ್ಕಯ್ಯ ನೀನು ಸತ್ತರೆ ಈ ಅಕ್ಕಯ್ಯನೇ ಇದ್ದು ಬರವೇನು? ಕೇಳಿದೀಗ ಅಕ್ಕ ಹೇಳಿದೆನು ತಮ್ಮಯ್ಯ. ಶೀಘ್ರವಾಗಿ ಆ ನಾಡಿಗಳನ್ನು ಕಳುಹಿಸು ಉಳಿವಿಸು ಎಂದನು ಜೀವದಿಂದ. ತಮ್ಮಯ್ಯ ಅಕ್ಕಯ್ಯ ಸಂತೋಷದಿಂದ ಕಳಿಸಿಕೊಡುವೆನು ನಿನ್ನ ಗರಡಿಗೆ ತೆರಳುವಂತ ನಾನು. ನಿಶ್ಚಯಿಂದ ಆಗಲಕ್ಕಯ್ಯ ಬಲಗಡೆಗೆ ಸಾಗುತ್ತೆ. ಆಗೋ ಅಕ್ಕಯ್ಯ ನಿನ್ನ ಆಜ್ಞೆಯ ಪ್ರತಿವತ್ಸರ ಉಂಟೆ ಎನ್ನಗೆ ಅಪ್ಪಣೆಯನ್ನು ದಯಪಾಲಿಸು ನಾನು ಕೋಲುಗನು. ಆದರೆ ನಾನು ಕೋಲಿನಲ್ಲಿ ಈ ಕಾರ್ಯವನ್ನು ಮಾತ್ರ ನೀನು ಬರೆಯಬೇಡ. ತಮ್ಮಯ್ಯ ಸಾರಥಿ ಹೋಗುದು. ಅಕ್ಕಯ್ಯ ಏನು ಹೇಳಿದೆ? ಈ ಕಾರ್ಯವನ್ನು ಮಾತ್ರ ಮರೆಯಬೇಡ ನೀನು ಅಕ್ಕಯ್ಯ. ತಮ್ಮಯ್ಯ ಅಕ್ಕಯ್ಯ ಯಾವ ಕಾರ್ಯವನ್ನಾದರೂ ಮರೆತೆನು, ನನ್ನ ತಮ್ಮನ ಕಾರ್ಯ ಸರ್ವಥ ಮರೆಯುವುದಿಲ್ಲ. ಚಾಚು ಕಟ್ಟದೆ ನಿನ್ನ ಕಾರ್ಯ ನಡೆಸುತ್ತೇನೆ. ಸಂತೋಷದಿಂದ ಹೋಗಿ ಬಾ ತಮ್ಮ, ಇಲ್ಲೇ ನಿನಗೆ ನೇಮ. ಸಿದ್ಧಪಡಿಸ ನಡಿಗಳನ್ನು ಸಾರುತ್ತಿ ನಮ್ಮ ಗರಡಿಗುರಕ್ಕೆ ಹೋಗಿ ಸುವರ್ಣ ಪಾತ್ರೆಯಲ್ಲಿ ಮಧುವನ್ನು ತೆಗೆದುಕೊಂಡು ಬಾರಮ್ಮ ಸೈಳೇಂದ್ರಿ. ಅಮ್ಮ ಜಗದಿ, ಅಮ್ಮ ಸೈಳೇಂದ್ರಿ ನಿನಗೆ ಮೊದಲೇ ಹೇಳಿದೆನು, ಪರರ ಗೃಹಕ್ಕೆ ಹೋಗುವಳಲ್ಲ, ಪರರ ಸೇವೆ ಮಾಡುವಳಲ್ಲ ಎಂದು. ಆದರೂ ನಿಮ್ಮ ತಮ್ಮನ ನೀರು ಕೊಟ್ಟಾಗಲೇ ನನ್ನನ್ನು ನೋಡಿ ಎತ್ತೆತ್ತಲೂ ಮಾಡಿದನು, ಖಂಡಿಸಲೂ ಮಾಡಿದನು. ಆದ್ದರಿಂದ ನೀಚನಾದ ಕೀಚಕನ ಗೃಹಕ್ಕೆ ಮಾತ್ರ ನಾನು ಹೋಗುವಳಲ್ಲ ಖಂಡಿಯ ಮಾತು. ನಿನ್ನನ್ನು ನೋಡಿ ಏನು ಮಾಡಿದೆ?
ಪರಸ್ತ್ರೀಯರನ್ನು ಏನೆಂದು ಕರೆಯುವುದು? ಪರಸ್ತ್ರೀಯರನ್ನು ಎಲ್ಲಾದರೂ ತೆಂಗಿ ಅನ್ನುವಂತ ಹೋದರಿಗೆ ರೋಗವು ಉದ್ಧಾರ ಆಗುವುದು ಹೇಗೆ ಸುಂದರಿ? ಪರಸ್ತ್ರೀಯರನ್ನು ಸಹೋದರಿಯ ಸಮಾನವೆಂದು ತಿಳಿಯಬೇಕು. ಮುಂದಿನ ಸಹ ಕಥೆಯನ್ನು ನಿರ್ಮಿಸಿಕೊಂಡು ಏನು ಸುಂದರಿ ಸುಂದರಿ ಅದೇನು ಚೆನ್ನಾಗಿ ಹೇಳು. ಕೊಡು ಕೊಡು ಮಾರು ಅಣ್ಣ ಕೊಡು ಮಾರು ಕೊಡಲಿಪ ಸಾಟಿಯ ಕೊಡಲಿಪ ಸಾಟಿಯ ಕಾಲುವಿನ ಕಣ್ಣಿನ ಅಂಡ ನಿಮ್ಮ ಅಕ್ಕ ಮದು ತೆಗೆದುಕೊಂಡು ಬಾಗಿಲು ಕಳಿಸಿರುವಳು. ನಿನಗೆ ತಿಳಿಯದೆ ನನಗೆ ತಿಳಿದಿಲ್ಲ. ಅಕ್ಕ ಇರುವಳು. ಹಾಗಲ್ಲ, ಮದು ತೆಗೆದುಕೊಂಡು ಬಾ ಎಂದು ಮಾತ್ರ ಹೇಳಿರುವಳು ಅಷ್ಟೇ. ಅದು ಮೊದಲು ಎಲ್ಲಿ ಸಿಗುವುದು ಸುಂದರಿ? ನಿನ್ನಲ್ಲಿ ನನ್ನೆಲ್ಲಿ ಸಿಗಬಹುದಲ್ಲ ಸುಂದರಿ? ಹೇಳಿದರೆ ಕೇಳು. ಅದೇನು ಚೆನ್ನಾಗಿ ಹೇಳು. ನಿಮ್ಮ ಅಕ್ಕಳು ಕೀಚಕನ ಆಲಯಕ್ಕೆ ಹೋಗಿ ಆಚದೆ ಯೋಚಿಸದೆ ಮದುವನ್ನು ತೆಗೆದುಕೊಂಡು ಬಾ ಎಂದು ಕಳಿಸಿದರು. ಆದ್ದರಿಂದ ಬೇಗನೆ ಮದುವನ್ನು ಕೊಡು ಅಣ್ಣ, ಬರುವುದು ನಿನಗೆ ಮಹಾಪುಣ್ಯ. ಕೀಚಕಾಗಣೆ ಚೆಂಪಿಗೆಯು ಮುಂದನ್ನೋಲ ವೈರತ್ವವು ಕಟ್ಟಿತು. ನಿತಂಬವಂ ಕಂಡ ಗಜಪ ತನ್ನ ಶಿರಸಿಗ ಮಣ್ಣಾಗಿ ಕಂಡಿತು. ಸುಂದರಿ ಈ ನಿನ್ನ ಬಂದ ಭಂಕಿತಗಳ ನೋಡು ದಾರಿದ್ರ್ಯವನ್ನು ತಟ್ಟನೆ ಬಾಧಿಸಿತು. ಉಗರ ಬಗೆಗಳನ್ನು ಕಂಡ ಕೇಟಿಗೆಯೂ ಮುಳ್ಳಾಗಿತು. ಹಾಗೆಯೇ ಕಾಮಿನಿ ಈ ನಿನ್ನ ಕೇಸ ರಾಶಿಯನ್ನು ಕಂಡು ಕಾರು ಮೇಘವು ಕಪ್ಪನಿ ಗದಲಾರಂಭಿಸಿತು. ಪಾದಗಳನ್ನು ನೋಡಿ ಪೂರ್ವರು ನೀರುಗೋಳು ಬಳಿಸಿದವು. ಹಾಗೆಯೇ ಅತಿ ಸೋಮಾನವಾಗಿ ತೋರುಪ ಈ ನಿನ್ನ ಭುಜತ್ತಯಂಗಳನ್ನು ಕಂಡು ನಿದ್ರಿತಲಾರದ ಚಕ್ರವರ್ಷೆಯಂಬಳು ಹಾರಿದವು. ಈ ನಿನ್ನ ಬಾಹುಲತೆಯನ್ನು ಕಂಡು ಕಾರು ಮೇಘವು ಒಡೆದು ಹುಡಿ ಹುಡಿ ಆಗಿತು. ಹಾಗೆಯೇ ಸರಸವೇಣಿ ನಿನ್ನ ಪಾದಕ್ಕೆ ಒಪ್ಪುವ ಇಲ್ಲೇ ಪರಿಜನ್ನ ಕಾಲ ಘಟಕದ ಸರಪಳೆಯಿಂದ ಅಲಂಕೃತವಾದ ಮನ್ಮಥನ ಪಾದಗಳ ತಾಳಗೆತ್ತೆಯ ಸಾರಮೆಯ ಸಂಗೀತ ಸಾಹಿತ್ಯವೇ ನಿಂತು ಹೋಗಿತು. ಗಜೇಂದ್ರನ ಸೊಂಡಿಲೆಗೆಂದು ಅತಿ ಸುಂದರವಾಗಿ ತೋರುವ ಈನೆಲ್ಲ ಕರಳಿಗೆ ಒಪ್ಪುವ ಕಂಗನ ಬಲ ಅರಟಿ ಕೈಗೊಟ್ಟ ಭುಜ ಬಂದೆ ಮುಂದಾದರೆ ಏನಾದ ಬರಲ ಅಲಂಕೃತವಾದ ಮನ್ಮಥನಿಗೆ ತಿಟ್ಟಿ ಪಡೆದ
ನನ್ನಂತ ರಸಿಕನೇ ನಿನ್ನನ್ನು ಕೂಡಬೇಕಾದರೆ ಇದು ಒಂದು ನನ್ನ ಪೂರ್ವದ ಪುಣ್ಯ ಬಂಧುಗಳೇ. ನಾನು ಇದುವರೆಗೂ ನಾನು ನಿನ್ನನ್ನು ಎಂದೆಂದೂ ನೋಡಿದವನು ಅಲ್ಲ. ಮೊದಲೇ ನಿನ್ನನ್ನು ನೋಡಿದ್ದರೆ ನಿನ್ನನ್ನೇ ಲಗ್ನವಾಗಲಿದ್ದೆ. ಈಗ ಮಾತ್ರ ನಾವಿರುವರ ಕನಸಿದ್ದು ದೈವ ಸಂಕಲ್ಪದಲ್ಲಿ ತಿಳಿದಿದೆ. ಸುಂದರಿ, ನೀನು ಕೇಳಿದ್ದು ಕಡೆಗೆ ನೀನು ಎಲ್ಲಿರುವಿಗೋ ಅಲ್ಲೇ ಒಂದು ದಿವ್ಯವಾದ ಅರಮನೆಯನ್ನು ಕಟ್ಟಿಸಿ ಕೊಡುವೆ. ವೇಳೆಯನ್ನ ಬಾಂಧವರನ್ನ ನೀನು ಕೇಳಿದ ಚಾಕರಿಯಲ್ಲೇ ನಿಲ್ಲಿಸುವೆ. ಮತ್ತೆ ಏನು ಕೇಳಿದಿಗೋ ಕೇಳು. ಕೇಳಿದ್ದನ್ನ ಲಕ್ಷಣದೋಲ ತೆರೆದು ಪಡೆಯುವ ಭಾಗ್ಯವತಿ ಅಣ್ಣಯ್ಯ, ನಾನು ಗಂಧರ್ವರ ಸ್ತ್ರೀಯಳು. ಆದರೆ ನೀನು ಎಂದಲ್ಲವೇ ಸುಂದರಿ. ಕೇಳು, ಏನು ಚೆನ್ನಾಗಿ ಗಂಧರ್ವ ನೀನು ಮನಸ್ಸು ಒಪ್ಪಿದರೆ ಈ ಮಚ್ಚ ನಗರದಲ್ಲಿರುವ ಗಣ್ಯ ವ್ಯಕ್ತಿಗಳನ್ನೆಲ್ಲ ನಿನ್ನ ಪಾದ ಸೇವಕರನ್ನು ಮಾಡಿವೆ. ಇಲ್ಲವೇ ಇಲ್ಲಿಯವರೆಗೆ ನಿನ್ನಿಂದ ಸೇವೆಯನ್ನು ಮಾಡಿಸಿಕೊಂಡ ನಮ್ಮ ಕೈಯೊಳಗೆ ನಿಮ್ಮ ಸೇವೆಯನ್ನು ನಿಲ್ಲಿಸುತ್ತೇನೆ ನೋಡು. ಅಥವಾ ನಿನ್ನ ಬದಿಗಳೆಂಬ ಸಣ್ಣದ ಭಯವಿದ್ದರೆ ಅವರು ಎಲ್ಲಿರಬಹುದು ಎನ್ನ ಮುಂದೆ ತಿಳಿಸು. ಹಾಗೆಯೇ ಕಾಮಿನಿಯೇ ಒಳ್ಳೆಯ ಕಾಲವಿಳಂಬವನ್ನು ಯಾಪೇಕ್ಷೆ ಮಾಡಿವಿ. ಈಗಿನ ಸಮಯದ ಬ್ರಹ್ಮಾದ ದೇವತೆಗಳ ಅಡ್ಡವನ್ನು ನಾನು ಬಿಡಬಲ್ಲ. ನಿನ್ನ ಛಲವನ್ನು ದೃಢೀಕರಿಸು, ನಿನ್ನ ಆಪೇಕ್ಷೆಯನ್ನು ತೀರಿಸು, ನಿನ್ನ ಒಪ್ಪಿಗೆಯನ್ನು ಸೊಲಗೆ ನಿನ್ನ ಆದರೆಯ ಲಕ್ಷಣವನ್ನು ತೊಲಗಿಸು. ನಿನಗೆ ಉಂಟಾಗಿರುವ ಮನ್ಮಥನ ಹಂಬಲವನ್ನು ಬಿಡಿಗಿಸು, ನಿನ್ನ ಮೋಹವನ್ನು ಕರಗಿಸು. ಈ ಎನ್ನ ಮೇಲೆ ಅಂತಃಕರಣವನ್ನು ಬಯಸು, ಈ ಎನ್ನ ಸಿರಿ ಸಂಪದವನ್ನು ಸಂಚರಿಸು. ವಿರಸದ ನುಡಿಯನ್ನು ಬಿಡು, ಸರಸದ ನುಡಿಯನ್ನ ಕೋಪವೊಂದೂಡು, ಸಂತೋಷ ಸಂಪದ ಸುನಗೆಯಿಂದ ರಾಗಬಂಧಾಡು. ಇಷ್ಟು ಕಡು ದೈನ್ಯದಿಂದ ಬೇಡುವವನ ಕೈಗ ಇಡೀ ಕರವ ನೀಡು ಆಸದ ಒಡ ನಡೆದಿನ ವೈಯಾರಿ ಎನ್ನ ಮಾತು ಮೀರಿ ಹೋಗದಿರು ಸಾರಿ ಸಾರಿ. ಈ ಕೋರಿನ ಕರ್ಮವನ್ನು ಬಿಡದೆ ಬೇಗ ಕೊಳ್ಳದೆ ಮನೋಹರಿ. ಇನ್ನಾದರೂ ಎಂದೋಳು ದಯವಿಟ್ಟು ಈತನ ರಾತ್ರಿ ಮಗನ ಕದನಕ್ಕೆ ಬಾಬಾ ಬಂದಿರಿ.
ಅಧಿಕವಾಗಿ ಮೆರೆಯುವ ಭೀಮೇಶ್ವರಿ ಎಷ್ಟು ಮಾತ್ರಕ್ಕೂ ಮೆಚ್ಚಲಾರರು. ಕರ ಮುಗಿದು ಸೆಲಗೊಟ್ಟು ಬೇಡಿಕೊಳ್ಳಿದರು. ಇಲ್ಲಿ ಕುಳಿತಿರುವ ಗುರು ಹಿರಿಯರು ಸಹ ನಿನ್ನನ್ನು ಎಷ್ಟು ಮಾತ್ರಕ್ಕೂ ಮೆಚ್ಚಲಾರರು. ಆದ್ದರಿಂದ ಸೆರೆಯನ್ನು ಬಿಡು, ಇಲ್ಲವೇ ಮಧುವನ್ನು ಕೊಡು, ಇಲ್ಲವೇ ಮನೆಗೆ ಹೋಗಲು ಮಾರ್ಗವನ್ನು ಬಿಡು ಅಣ್ಣ ರಾಜಾದಿಗಣ್ಣ. ಹಾಗೆ ಸುಂದರಿ ಆದರೆ ಏನೆನ್ನ ಪರಕದಿಂದ ಪಾಪ ದಟ್ಟಬದನ್ನು ಹೇಳಿದಿರಲ್ಲ ಲಲಟಾ ಲಿಖಿತಕ್ಕನುಸರಿಸ ಬಂದಿದ್ದನ್ನು ಅನುಭವಗಳು ಸದಾ ಸಿದ್ಧರಾಗಿರುವುದಿಲ್ಲ. ಸುಲ್ಲಲೋಚನೆ ಈ ಕೋನನ್ನ ಬಲವಾಗಿ ನಿಂದೆ ಎಂಬ ಯಮನರಿಂದ ಜೀವವನ್ನು ಆತನ ಶರೀರದಲ್ಲಿ ಉಳಿಸಿಕೊಂಡರೆ ಪಾತಾಳ ನಗರಕ್ಕೆ ದ್ರವ್ಯ ಬಿಡದೆ ಈ ಕ್ಷಣವೇ ವಿಷ್ಣುವಿನ ಚಕ್ರವನ್ನ ಕೊರಳಿಗೆ ಬಂದರು. ಕಾಮಿನಿ ಎನ್ನಾದರೂ ನನ್ನ ಚಲವನ್ನು ಅಂತ ಕರಳವನ್ನು ನನ್ನ ರಸವನ್ನು ನೀಡುವತಿ ಕೇಳಿಗೆ ಯುದ್ಧದಿಂದ ಮಾರಿ ಮಂಗಳೇ ಅಣ್ಣಯ್ಯ ಸುಂದರಿ ನನ್ನನ್ನು ಮಾತ್ರ ಹಿಂಗೆ ನೋಡಬೇಡ. ಯಾವ್ದಕ್ಕೆ ನೋಡಬಾರದು ಸುಂದರಿ? ನೋಡಿದ್ರೆ ಕಣ್ಣು ಉದುರುವಾಗುವುದು. ಕಣ್ಣು ಉದಿರಿ ಹೋದರೂ ಚಿಂತೆಯಿಲ್ಲ, ನಿನ್ನನ್ನು ನಾನು ಮಾತ್ರ ಬಿಡುವುದಿಲ್ಲ. ಪಾಪಿಷ್ಟ ಪಾಪಿಷ್ಟೇ ಮೂರ್ಖರೇ ರಾತ್ರಿಯರನ್ನ ಹೀಗೆಲ್ಲ ಕಂಡ ಆಸೆ ಮೂರ್ಖ ಸಣ್ಣವರಾಗಲವಲ್ಲ ಸುಂದರಿ. ಆಗುವುದಿಲ್ಲ. ಆಗದಿದ್ದರೆ ನಾನು ನಿನ್ನ ಬಿಡುವುದಿಲ್ಲ. ನಾನು ಬರಬೇಡಲ್ಲ, ನಾನು ನಿನ್ನ ಬಿಡುವುದಿಲ್ಲ. ನನಗೆ ಪತಿಗಳಿರುವರಲ್ಲ. ನಿನ್ನ ಬಿಡುಗಡೆ ಎಲ್ಲಿಗೆ ಬರ ಇಲ್ಲಿಗೆ ಬರಬೇಕು. ಸ್ವಲ್ಪ ತಾಳು ಬರುವುದು. ಬೆಳಗೇಳು ಸುಂದರಿ. ಅಂದರೆ ನಿನ್ನ ಪ್ರಾಣ ಉಳಿಯಲು ಅವರ ನಾನು ಬಿಡುವುದಿಲ್ಲ ಸುಂದರಿ. ನೀನು ಯಾವ ಪರಾಕ್ರಮನ? ನಿನ್ನ ಬಿಡುಗಡೆ ಬರಬೇಕು. ನನ್ನ ಮಕ್ಕಳ ಪರಾಕ್ರಮ. ಆದ ಕಾರಣಕ್ಕೆ ನಿನ್ನ ಪರರ ಸೇವೆಯಲ್ಲಿ ನಿಂತಿರಬರಬೇಕು ಸುಂದರಿ. ಪರರ ಸೇವೆಯಲ್ಲಿ ಇಟ್ಟುಕೊಂಡಿದೆಯಾ? ಈ ಕೃತ್ಯವನ್ನು ಮೀರಲಾರದೆ ಪರರ ಸೇವೆಯಲ್ಲಿ ಇಟ್ಟಿರುವ ಮೂರ್ಖ. ಇದನ್ನು ಮೀರಬಾರದೆಂದರೆ ಇಂಥ ರಾಜರನ್ನು ಕೂಡುವುದಕ್ಕೆ ನಿನ್ನ ಏನಿದ್ದ ಪ್ರತಿಗಳಿಗೆ ಸ್ವರ್ಗವು ತೋರಿಸ ಬಂದಿದೆ ಸುಂದರಿ. ಅದು ನಿನ್ನಂತ ದೊಡ್ಡ ಪ್ರಜೆಗಳಿಗೆ ಅರ್ಥವಾಗುತ್ತದೆ. ನಿನಗೆ ಆಗುವುದಿಲ್ಲ ಸುಂದರಿ. ಹೇಳಿದ್ರೆ ಕೇಳು. ಗೌರುಳ ಕೀಚಕ ಕಾಮದ ಹುಚ್ಚನ್ನು ತಲೆಗೇರಿಸಿಕೊಂಡು ಇಲ್ಲ ಸಲ್ಲದ ಮಾತುಗಳನ್ನು ಆಡಬಾರದು. ಎಲ್ಲೋ ಭ್ರಷ್ಟ, ದುರ್ಮಾರ್ಗನೇ, ನಾನು ಪತಿವ್ರತ ಸ್ತ್ರೀಯಳು. ನೀನು ಎಷ್ಟು ಒಲಿಯೆಂದರೂ ನಾನು ನನಗೆ ಒಲಿಯಲಾರದು. ನನ್ನ ಮೇಲಿನ ಆಸೆಯನ್ನು ಬಿಟ್ಟು ಬಿಡು, ನನಗೆ ಮನೆಗೆ ಹೋಗಲು ಮಾರ್ಗವನ್ನು ಬಿಡ ಮೂರ್ಖ, ಮಾಡಬೇಡ ಎನ್ನುವ ತರ್ಕ. ಹಾಗೆ ಮೋಹವಾಗಿ ಶತಶುಂಭಗ್ರ ಮೇಘದ ಬಂದ ನನ್ನ ಪದಿಗಳೆಂಬ ಹಣಮಗನ ಮರಾಗ್ರ ಬಂದ ಹೇಳುವಿಗೆ ಕೋಪವಾಗಿ
ಹೊಡಿರೇ ಅವರಂತ ಕಡಿಗಲಿಗಳಾದರೆ ಬರಲಿ ಎಂದಡನೆ ಸಮರಕ್ಕೆ ಸುನಿತವರಾಗಿರ ಬದುಕಲ ಬಗ್ಗೆ ಸೇರಿದ ಮನೆಗೆ ಪುರಕ್ಕೆ ನಿನ್ನ ಬಿಡದ ಎತ್ತಿಕೊಂಡು ಹೋಗುವುದು ನೋಡಿ ಏನು ಅಂತ ಗಂಡರಿಗೆ ಸುಂದರಿ ಗೊತ್ತಿಲ್ಲ ನಿನ್ನ ಗಂಡರಿಗೆ ಇಲ್ಲೋ ಭ್ರಷ್ಟ ಒಂದು ಕರೆವನ್ನು ಮುಟ್ಟಿದೆ ಸಮಾಜವಾಗಿ ಮುಟ್ಟಿದೆ ಸುಟ್ಟು ಹೋಗಿ ನೋಡು ಸುಟ್ಟು ಹೋಗಲು ಚಿಂತೆಗೆ ನಾನು ಮಾತ್ರ ಬರುವಳಲ್ಲ ಏನು ಬಿಡುವುದಿಲ್ಲ ನಾನು ನಿನ್ನ ಬಿಡುವುದಿಲ್ಲ ಹಾಳಾಗಿ ಹೋಗುವೆ ನೋಡು ನಿನ್ನ ಕೂಡಿನವರ ಹಾಳಾಗಿ ಹೋಗುವುದಿಲ್ಲ ಸುಂದರಿ ಹೇಳಿದರೆ ಕೇಳ ಅದೇನು ಚೆನ್ನಾಗಿ ಹೇಳು. ನನ್ನ ಪತಿಯೇ ಎಲ್ಲೋ ಭ್ರಷ್ಟ ಹಿರಿಯ ಭ್ರಷ್ಟೆ, ಎಲ್ಲೋ ದುರ್ಮಾರ್ಗ ಹಿರಿಯ ದುರ್ಮಾರ್ಗವೇ, ನಿನ್ನ ಪತಿಗಳು ಯಾವ ಪರಾಕ್ರಮರು ಎಂದು ಕೇಳಿದೆಯಾ ಮಹಾನವಾಗಿ ಹೇಳಿರುವನು ನನ್ನ ಪತಿಗಳು ಮಹಾ ಗಂಧರ್ವರು ಮಹಾಪರಾಕ್ರಮರು ಮಹಾಪರಾಕ್ರಮ ಆದರೆ ನಿನ್ನ ಫಲದ ಸೇವೆಯಿಂದ ಇಟ್ಟಿರ ಬರೆಯಾಸಕ್ತಿಯ ಸುಂದರೇ. ಮೇಲಾರ್ದ ಇಟ್ಟವರು ನನ್ನನ್ನು ಅಂತರಿಕ್ಷದಲ್ಲಿ ಕಾಯುತ್ತಿರುವರು ಅಂತರ್ಜಲದಲ್ಲಿರುವರೆಂದರೆ ನಿನ್ನ ಕಣ್ಣಿಗೆ ಹೇಗೆ ಮುಟ್ಟಿದವರು ಪರಸ್ಪರ ಪುರುಷನನ್ನು ಕೂಡುವುದಕ್ಕೆ ಮುಟ್ಟಿದವರು ಎನಿಸುತ್ತಾರೆ. ಸ್ವಲ್ಪ ತಾಳ ಏನಾಗುವುದು ನೋಡು ಮೂರ್ಖ ತೂ ಭ್ರಷ್ಟ ಪರಮ ಪಾಪಿಷ್ಟ ಭ್ರಷ್ಟ ಎಂತ ಕಲ್ಲದ ಗಿಡಗಳನ್ನು ನೀನಲ್ಲದೆ ಬೇರೆ ಯಾರನ್ನಾದರೂ ಬಿಡದಿದ್ದರೆ ಸುಂದರಿ ಏನೋ ಭ್ರಷ್ಟ ಅಂದ ಮೇಲೆ ಆ ಏಣಿಗಳನ್ನು ನಿನಗಿಷ್ಟು ಅಲ್ಲವೇ ಯಾತಕ್ಕೆ ಇದೇ ವಯ್ಯಾರಿ ಯಾರೇ ಎಲ್ಲ ಬೇಡ ನಿನ್ನ ಮೇಲಿನ ಮೋಹದಿಂದ ನೀನು ಎಷ್ಟು ಬಿಡ ನುಡಿಗಳನ್ನು ಆಡಿದರೂ ನಾನು ಸೇರಿಸಿಕೊಂಡ ಕಾಲಕ್ಕ ನಿನ್ನ ಸ್ವಭಾವವ ಬಿಡಲಿಲ್ಲ ಒಳ್ಳೆಯ ಈ ಕ್ಷಣದ ಗಟ್ಟನ್ನು ನಿನ್ನ ಕಟ್ಟಿಕೊಂಡು ಎಲ್ಲ ಏಕಾಂತದೊಂದರೆ ಕೆಳಗಿವೆ ನಿನ್ನ ಬಿಡಿದು ಬಲ್ಲವ ಬರುವ ಪದಾರ್ಥಗಳನ್ನು ನಾನು ನೋಡಿಕೊಳ್ಳುವೆ ಖಂಡಿಗ ನಾರಿಯ ಮನೆ ಎಂದಗೆ ಹಿಡಿದಲ್ಲವದ ನಿನ್ನ ಮೇಲೆ ಪ್ರಗಡಿ ಇಲ್ಲೋ ಪಾಪಿ ಇದೇ ಪಾಪಿಷ್ಟರೇ ಇಲ್ಲೋ ಗಂಡ ಇದೇ ಬಂಡೆ ತೂ ಶಂಡ ಥೂ ಬಂಡೆ ದಡ್ಡ ಹಾಗಲ್ಲ ಮಾತನಾಡಬಾರದು. ಹೇಗೆ ಮಾತನಾಡಬೇಕು ಎಲ್ಲನ್ನು ಕೂಡುವುದಕ್ಕೆ ಸುಂದರ ಎಂದು ಕರೆಯುತ್ತೇವೆ. ಹೀಗೆಲ್ಲ ಮಾತನಾಡಬಾರದು. ಯಾದಕ್ಕೆ ಮಾತನಾಡಬಾರದು? ನೀನು ನನಗೆ ಸುಂದರಿ ಆಗಬೇಕೇನು ಹೌದು ಸುಂದರಿ. ನನಗೆ ಸುಂದರರು ಇರುವರ ನಿನಗೆ ಸುಂದರಿ ಇರುವರೆಂದರೆ ಎಷ್ಟು ಮಂದಿ ಸುಂದರವರು ಸುಂದರಿ ಅದೆಲ್ಲ ತೆಗೆದುಕೊಂಡು ನೀನೇನು ಮಾಡುವಿ ನೀನು ಹೇಳುವರಿಗೆಲ್ಲ ಅದಕ್ಕೆ ನಾನು ಕೇಳುವನು ಸುಂದರಿ ಹೇಳುವರು ಕೇಳು ಅದಕ್ಕೆ ಏನು ಚೆನ್ನಾಗಿ ಎಲ್ಲೋ ಭ್ರಷ್ಟ ಇದೇ ಸುಂದರಿ ಮರೆಯಲ್ಲಿ ಅಧಿಕವಾಗಿ ಮೆರೆಯುವ ಭೀಮೇಶ್ವರಿ ಎಷ್ಟು ಮಾತ್ರಕ್ಕೂ ಮೆಚ್ಚಲಾರನು ಮೆತ್ತಲಿದ್ದರೂ ನನ್ನ ನಾನು ಬಿಡುವುದಿಲ್ಲ ಸುಂದರಿ. ನಿನ್ನ ವಂಶವೆಲ್ಲ ಹೇಳಲಿಕ್ಕೆ ಹೆಸರಿಲ್ಲದಂತಾಗಿ ಮಾಡಿಬಿಡಬಹುದು ನಿನ್ನ ವಂಶವಲ್ಲ ಹಾಳಾಗುವುದರಿ. ನನ್ನ ವಂಶ ಹಾಳಾಗಲಾರದು ನಿನ್ನ ವಂಶ ಹಾಳಾಗುವುದು ನಿನ್ನ ವಂಶ ಹಾಳಾಗುವುದು ಸುಂದರಿ. ಅಣ್ಣಯ್ಯ ಸುಂದರಿ ನನಗೊಂದು ಸೆರೆಗಂಟೆ ಬೇಡಿಕೊಳ್ಳುವೆನು ಸೆರೆಯನ್ನು ಬಿಡು ಇಲ್ಲವೇ ಮದುವನ್ನು ಕೊಡು ಖಂಡಿಯ ಮೂರ್ಖ ಬಾಳ ಬೇಡ ಎನ್ನುವ ತರ್ಕ ಏನೇ
ಕೋಪಕ್ಕೆ ಒಲಿಸಿ ಮಾತನಾಡಿದೆಯಲ್ಲ, ನಿನ್ನ ಮೇಲಿನ ವ್ಯಾಮೋಹವೇ ನನ್ನನ್ನು ದೈತ್ಯರ ಮಾರ್ಗವನ್ನೇ ಹಿಡಿದಿದೆಯಲ್ಲ. ಆದರೆ ಇದಕ್ಕೊಂದು ನೀತಿಯನ್ನು ಕೇಳಿವೆ, ಚಿತ್ತಬಿಟ್ಟೆ ಕೇಳು. ಅದು ಏನೆಂದರೆ, ಏನು? ಪರ ಸ್ತ್ರೀಯರ ಸಂಗಂ ಮಹಾಪುಣ್ಯಂ ಫಲವೇದನ ಫಲವಾಕ್ಯಂ ಗೋಹತ್ಯ ಸದ್ಗತಿ ಶೈವ ಬ್ರಹ್ಮತ್ಯ ಸಾಯುತ್ತಮ. ಸುಂದರಿ ಇದರ ತಾತ್ಪರ್ಯವು ಏನೆಂದರೆ, ಅದೇನೋ ಮೂರ್ಖ. ಪರ ಸ್ತ್ರೀಯರ ಸಂಘದಿಂದ ಮಹಾಪುಣ್ಯವ ಎಂತಲೂ ಪರನಿಗೆ ವೇದನೆ ಕೂಡುವುದರಿಂದ ಫಲವತ್ತಗವದಂತಲೂ ಗೋಹತ್ಯದಿಂದ ಸದ್ಗತಿ ಎಂತಲೂ ಬ್ರಹ್ಮತ್ಯದಿಂದ ಮಹಾದಾನ ಪ್ರಾಪ್ತಿ ಆಗುವುದಂತಲೂ ಎಲ್ಲ ವೇದಂತಾದಲ್ಲಿ ಸುರಾಚಾರ್ಯರು ವಿವರಿಸುತ್ತಾರೆ. ಇದಕ್ಕೆ ನನ್ನ ಅಭಿಪ್ರಾಯವನ್ನು ಕಾವಿಗೆ ಕಾಹಂಜಲಾಗಿದೆ. ಕೆಲವು ಭ್ರಷ್ಟ ಕೆಲವು ದುರ್ಮಾರ್ಗ. ಏ ಗುರುಮಾರ್ಗ, ಕೇಳು, ದುರ್ಮಾರ್ಗವೇ ಕೆಲವು ಮೂರ್ಖನೇ. ಇದೇ ಮೂರ್ಖರೇ. ಗುರುಪತಿಯನ್ನು ಬಯಸಿ ಚಂದ್ರನ ಕಳೆದುಕೊಂಡನು. ಇವಾಗ ಹೇಳಲ್ಲ. ಕೆಲವು ಭ್ರಷ್ಟ ಏ ಭ್ರಷ್ಟ, ನಿನ್ನ ಪತಿಗಳು ಯಾವ ಪರಾಕ್ರಮರೆಂದು ಹೌದು ಕೇಳಿದೆಯಲ್ಲ? ಸುಂದರಿ. ನನ್ನ ಪತಿಗಳು ಪರಾಕ್ರಮಶಾಲಿಗಳು. ನಿನ್ನನ್ನು ಕಂಡರೆ ಒಂದು ಕ್ಷಣ ಮಾತ್ರ ಸಹಿಸಲಾರರು. ಕೆಲವು ಭ್ರಷ್ಟ ಏ ಭ್ರಷ್ಟ, ಕೆಲವು ದುರ್ಮಾರ್ಗರೇ. ಏ ದುರ್ಮಾರ್ಗರೇ. ಭಸ್ಮ ಸೂರನು ಹೆಣ್ಣನ್ನು ಬಯಸಿ ಹಾಳಾಗಿ ಹೋಗಿರುವನು. ಅವರನ್ನ ಸುದ್ದಿಗಳನ್ನು ಬೇಕಾಗಿರಬಲ್ಲವಲ್ಲ. ಅವರ ಪಾಡೆ ಆಗಾದ ಮೇಲೆ ಇನ್ನು ನಿನ್ನಂತವರ ಪಾಡೆ ಆಗಬೇಡ. ಸುಂದರಿ, ನಿನ್ನನ್ನು ಬಯಸಬೇಡ ಸೂಪರ್ಮುಖ. ಸುಂದರಿ. ಹಾಗೆ ಬಂದವರ ಸತಿಯೇ ದುರ್ಮಾರ್ಗ. ಭಾಗವಾದ ನೀನಾದ ಕವೀಚಾತ್ರಿ. ಬಲಿಷ್ಠದ ಕೌಶಲ್ಯಗಳನ್ನು ಸಿಕ್ಕ ಹೊಗಲಗಳ ಅನುಕೂಲವಾಗಿದ್ದರೆ ಮಾತ್ರ ಒಳಿತಾಗದ ನಿನ್ನ ಸ್ಥಿತಿ ಇಲ್ಲವಾಗಿದೆ. ಬಂದು ಮತಕದ ನೋಡಿ ನಿನ್ನಗೆ ಗೆಲ್ಲದ ಸ್ಥಿತಿ. ಒಪ್ಪನೆ ಎಂಬ ಮಾತಿಗೆ ಗುಣತನವಾಗಿ ಎಲ್ಲವೂ ಕೂಟವದಕ್ಕೆ ಮನಸ ಮಾಡು. ಇಲ್ಲವಾಗಿದೆ ಬಂದು ಮತಕದ ನಿನ್ನಗೆ ಕೇಳು. ಹಾಗೆ ಪಂಕಜಾಕ್ಷಿ ದುರ್ಮಾರ್ಗ. ಇನ್ನೆಷ್ಟು ವಿಧದಿಂದ ಬೇಡಿಕೊಂಡರು ಎಲ್ಲ ಮನದುಃಖ ನೆರವೇರವರೆಗೂ ನನ್ನ ಬಿಡಬಲ್ಲ. ಬಲತ್ಕಾರದಿಂದಲಾದರೂ ನಿನ್ನ ರಮಿಸಿದೆ ಎಂದಗೆ ಬಿಡಬಾರದು ನಾರಿ. ಸುಮ್ಮನೆ ಇಲ್ಲಿಯೇ ಕಾಪಾಡುತ್ತಿದ್ದಾರೆ. ಕೆಲವು ಪಾಪಾತ್ಮ. ಎರೆ ಪಾಪಾತ್ಮರೇ, ಕೆಲವು ದುರ್ಮಾರ್ಗ. ಎರೆ ಗುರುಮಾರ್ಗರೇ, ಹೇಳಿದರೆ ಕೇಳ. ಅದೇ ಚೆನ್ನಾಗಿ ಹೇಳು. ದರೆಯೋಳು ದರೆಯುವ ದಿಶೆಯಳು.
ಎಲ್ಲ ಬರಬರಂತ ನಿಂತು ಎಡೆ ಕಟ್ಟಿಬಿಡತ್ತೆ. ಹೋಗಿ ಎಬ್ಬಿಸೋಣವೇ? ಆಗಲಿ ಮಾತೆ, ಹೋಗೋಣ ಬಾ. ಆಗಲಿದ್ರಿ ಅಪ್ಪ ಸಾರಥಿ, ಸಂಪೂರ್ಣ ನಿದ್ರೆ ಆಗ್ತಿರುವುದಲ್ಲ? ಸ್ವಲ್ಪ ಸಾಧಿತಿ ಎಚ್ಚರ